ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಗಣೇಶನಿಗೆ ಪ್ರಿಯವಾಗುವಂತಹ ಕಡಲೆಕಾಳು ಉಸುಳಿನ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ, ಹಾಗೆ ದೇವರ ನೈವೇದ್ಯಕ್ಕೂ ಕೂಡ ಇಟ್ಕೋಬೋದು. ಹಾಗೆ ಕಾಫಿ ಜೊತೆ ಸಾಯಂಕಾಲ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಆಯಿತಾ. ಹಾಗಾದರೆ ವಿಡಿಯೋನ ಮುಂದುವರಿಸೋಣ ಬನ್ನಿ. ಈ ಕಡಲೆಕಾಳು ಉಸುಳಿ ಮಾಡೋದಕ್ಕೆ ಕಡಲೆಕಾಳನ್ನು ಒಂದು 5ರಿಂದ 6 ಗಂಟೆ ಚೆನ್ನಾಗಿ ನೆನೆಸ್ಕೋಬೇಕು. ಈಗ ಚೆಂದ ನೆಂದರೆ ಮಾತ್ರ ಬೇಯುತ್ತೆ, ಇಲ್ಲಾಂದರೆ ಬೇಯಲ್ಲ. ಹಾಗಾಗಿ ನಾನು ನೆನೆಸಿಟ್ಟ ಕಾಳನ್ನು ಇಲ್ಲಿ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕಾಳನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೇಕು. ಕಡಲೆಕಾಳು ಎಷ್ಟು ಬೇಯಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನೊಂದು 5 ವಿಜಿಲ್ ಹಾಕಿ ಬೇಯಿಸಿದೆ. ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೋಬೇಡಿ, ಇದಕ್ಕೆ ಎಣ್ಣೆ ಹಾಕ್ಕೊಂಡ್ರೇ ಚೆಂದ. 4 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1/4 ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಯುತ್ತಲ್ಲ, ಅಷ್ಟೊತ್ತಿಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು ಈ ಥರ ಹಾಕ್ಕೋಬೇಕು. ಉದ್ದುದ್ದ ಹೆಚ್ಕೋಬೇಡಿ, ಈ ರೀತಿಯಾಗಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿನ ಸ್ವಲ್ಪ ಬಾಡಕ್ಕೆ ಬಿಡಬೇಕು ಈ ರೀತಿಯಾಗಿ. ಆಮೇಲೆ ಅರಿಶಿನೂ ಅಷ್ಟೇ, ಒಂದು 2 ಚಿಟಿಕೆಯಷ್ಟು ಅರಿಶಿನೂ ಕೂಡ ಸೇರಿಸ್ಕೋಬೇಕು. ಉಪ್ಪು ಜೊತೆಗೆ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಹೀಗೆ ಬಾಡಿಸ್ಕೋಬೇಕು ಈರುಳ್ಳಿನ. 1-2 ನಿಮಿಷ ಬಾಡಿ ಆದಮೇಲೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಹುರಿದಾದ್ಮೇಲೆ ಇವಾಗ ಕಡಲೆಕಾಳನ್ನು ಸೇರಿಸ್ಕೊಂಡ್ರೆ ಆಯಿತು. ನೋಡಿ, ಇದು ಮಾಡೋದು ಎಷ್ಟು ಸಿಂಪಲ್ಲು ಮತ್ತು ಎಷ್ಟು ಬೇಗವಾಗಿ ಮಾಡ್ಕೋಬೋದು. ಕಡಲೆಕಾಳನ್ನೊಂದು ಬೇಯಿಸಿ ಇಟ್ಕೊಂಬಿಟ್ರೆ ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಕಡಲೆಕಾಳು ಬೇಯೋಷ್ಟೊತ್ತಿಗೆ ಉಪ್ಪು ಹಾಕ್ಬಿಡಿ ಆಯಿತಾ. ಆಮೇಲೆ ಉಪ್ಪು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ತೆಂಗಿನಕಾಯಿ ತುರಿ ಸೇರಿಸ್ಕೋಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪು ಇದ್ರೂ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಕಡಲೆಕಾಳು ಉಸುಳಿ. ಇವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಕಡಲೆಕಾಳು ಜೊತೆ ಈ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆರಿಬೇಕು. ಅಷ್ಟೇ ತನಕ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ತಕ್ಷಣ ಇಳಿಸ್ಕೊಬೇಡಿ, 1 ನಿಮಿಷ ಸ್ಟವ್ ಮೇಲೆ ಇಟ್ಟು ಆಮೇಲೆ ಇಳಿಸ್ಕೊಳ್ಳಿ. ಸ್ವಲ್ಪ ಸಣ್ಣ ಊರಿನಲ್ಲೇ ಇಟ್ಕೊಂಡು ಬೆರೆಸ್ಕೊಳ್ಳಿ. ಹಾಗೆ ನೋಡಿ, ಎಷ್ಟು ರುಚಿಯಾದ ಮತ್ತು ಚಂದದ ಒಂದು ಗಣೇಶನಿಗೆ ಇಷ್ಟ ಆಗುವಂತಹ ಕಡಲೆಕಾಳು ಉಸುಳಿ ರೆಡಿ ಆಯಿತು. ಇದು ಸಾಯಂಕಾಲ ತಿಂಡಿ ಟೈಮ್ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮನೇಲೂ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಅವ್ರು ಹೊರಗಡೆ ತಿಂಡಿ ತಿನ್ನೋ ಬದಲು ಮನೆ ತಿಂಡಿನೇ ಇಷ್ಟಪಟ್ಟು ತಿಂತಾರೆ. ನಾವು ಸ್ವಲ್ಪ ಮನೆಯಲ್ಲಿ ಶ್ರಮ ವಹಿಸಿ ಹೆಣ್ಮಕ್ಳು ಈ ಥರ ಮಾಡಿಕೊಟ್ರೆ ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಲ್ಲ, ಹಾಗಾದರೆ ಇನ್ಯಾಕೆ ತಡ, ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲೇನ್ರಿ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.